ಹೊಸದಾಗಿ ಹೋಟೆಲ್ ಆರಂಭಿಸಲು ಯೋಚಿಸ್ತಾ ಇದ್ದೀರಾ? ಹಾಗಿದ್ರೆ ಯಾವ ರೀತಿಯಾದ ಸವಾಲುಗಳನ್ನ ಎದುರಿಸಬೇಕಾಗತ್ತೆ? ಯಾವೆಲ್ಲ ಅನುಮತಿಯನ್ನ ಪಡಿಬೇಕು? ಆಹಾರಕ್ಕೆ ದರಗಳನ್ನ ಯಾವ ರೀತಿಯಾಗಿ ನಿಗದಿ ಮಾಡಬೇಕು? ಹೋಟೆಲ್ ಆರಂಭಿಸಿದ ನಂತರ ಏನೆಲ್ಲ ಸವಾಲುಗಳು ಎದುರಾಗತ್ತೆ ಅನ್ನೋದಕ್ಕೆ ಮಾಹಿತಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ನಗರ ಗ್ರಾಮಗಳಲ್ಲಿ ಹೋಟೆಲ್ ಕಾಣ್ತೇವೆ. ಅದು ಬೀದಿ ಬದಿಯ ಸಣ್ಣ ಹೋಟೆಲ್ ಅಥವಾ ಪ್ರಮುಖ ರಸ್ತೆಯಲ್ಲಿನ ದೊಡ್ಡ ಹೋಟೆಲ್ ಆಗಿರಬಹುದು. ಹೋಟೆಲ್ ಉದ್ಯಮ ಎಂದೆಂದಿಗೂ ಲಾಭದಾಯಕ ಕ್ಷೇತ್ರವಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಮೊದಲಿಗೆ ಚಿಕ್ಕದಾಗಿ ಹೋಟೆಲ್ ಆರಂಭಿಸಿ ನಂತರದ ದಿನಗಳಲ್ಲಿ ಆದಾಯದ ತಕ್ಕಂತೆ ತಮ್ಮ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸುತ್ತಾ ಹೋಗುತ್ತಾರೆ. ಯಾವುದೇ ಹೋಟೆಲ್ ಆರಂಭಿಸುವ ಮುನ್ನ ಸ್ಥಳ ಬಹಳ ಮುಖ್ಯವಾಗುತ್ತೆ. ಶಹರ, ಗ್ರಾಮೀಣ ಅಥವಾ ಪಟ್ಟಣದಲ್ಲಿ ಯಾವ ಏರಿಯಾ ಅಥವಾ ಓಣಿಯಲ್ಲಿ ಹೋಟೆಲ್ ತೆರೆದರೆ ಸೂಕ್ತ ಅನ್ನೋದು ಮೊದಲಿಗೆ ಅರಿತುಕೊಳ್ಬೇಕು. ಹೋಟೆಲ್ ಆರಂಭಿಸುವ ಸ್ಥಳದಲ್ಲಿನ ಜನರು ಹೆಚ್ಚಾಗಿ ಯಾವ ತರಹದ ಆಹಾರ ಪದ್ಧತಿಯನ್ನ ಅನುಸರಿಸುತ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಹಣಕಾಸಿನ ಆಧಾರದ ಮೇಲೆ ಹೋಟೆಲ್ ವಿಸ್ತೀರ್ಣ ಮತ್ತು ಅಲಂಕಾರ ಅವಲಂಬಿತವಾಗಿರುತ್ತೆ. ಇನ್ನು ಆಯಾ ಸ್ಥಳದ ಅನುಗುಣವಾಗಿ ಹೋಟೆಲ್ ಬಾಡಿಗೆ ಅವಲಂಬಿತವಾಗಿರುತ್ತೆ. ಆಹಾರಕ್ಕೆ ದರ ನಿಗದಿ ನೀವು ಕೊಡುವ ಕ್ವಾಲಿಟಿ ಮೇಲೆ ಅವಲಂಬಿತವಾಗಿರುತ್ತೆ. ಬ್ರಾಂಡೆಡ್ ಅಡುಗೆ, ದಿನಸಿ ಸಾಮಗ್ರಿಗಳನ್ನ ಮತ್ತು ಫ್ರೆಶ್ ತರಕಾರಿಗಳನ್ನ ಉಪಯೋಗಿಸಿ ನೀವು ಗ್ರಾಹಕರಿಗೆ ರುಚಿಯಾದ ಆಹಾರ ನೀಡಿದ್ರೆ ಸಹಜವಾಗಿ ಆಹಾರದ ದರ ಜಾಸ್ತಿ ಇರುತ್ತೆ. ಬ್ರಾಂಡೆಡ್ ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಸಹಜವಾಗಿ ಆಹಾರದ ದರವನ್ನ ಹೆಚ್ಚಿಗೆ ಮಾಡಲೇಬೇಕಾಗತ್ತೆ. ಆಗ ಕಡಿಮೆ ಬೆಲೆಗೆ ನೀಡಲು ಆಗೋದಿಲ್ಲ. ಒಂದು ವೇಳೆ ಕಡಿಮೆ ಬೆಲೆಗೆ ನೀಡಿದ್ರೆ ನಮಗೆ ನಷ್ಟವಾಗತ್ತೆ. ಇದಲ್ಲದೆ ಕಟ್ಟಡ ಬಾಡಿಗೆ, ನೀರು, ವಿದ್ಯುತ್, ತೆರಿಗೆ ಮತ್ತು ಕೆಲಸಗಾರರಿಗೆ ವೇತನ ಇವೆಲ್ಲವನ್ನ ಗಮನದಲ್ಲಿಟ್ಟು ದರ ನಿರ್ಧಾರ ಮಾಡಬೇಕಾಗತ್ತೆ. ಆಯಾ ನಗರ ಪಾಲಿಕೆ ಅನುಮತಿ ಕಡ್ಡಾಯವಾಗಿ ಬೇಕು ಮತ್ತು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರವಾನಗಿ ಪಡೆಯಬೇಕು. ಹೋಟೆಲ್ಗೆ 25 ಲಕ್ಷ ರೂಪಾಯಿಗಿಂತ ಅಧಿಕವಾಗಿ ಹೂಡಿಕೆ ಮಾಡ್ತಾ ಇದ್ರೆ ಕಡ್ಡಾಯವಾಗಿ ನೀವು FSSAI ಅನುಮತಿ ಪಡೆಯಲೇಬೇಕು. ಇದಕ್ಕಿಂತ ಕಡಿಮೆ ಹೂಡಿಕೆ ಇದ್ರೆ ಅನುಮತಿ ಅವಶ್ಯವಿಲ್ಲ ಅಂತಾರೆ. ಆದ್ರೆ ಸಣ್ಣ ಹೋಟೆಲ್ ಆದ್ರೂ FSSAI ಅನುಮತಿ ಪಡೆದ್ರೆ ಬಹಳ ಉತ್ತಮ. ಭವಿಷ್ಯದ ದಿನಗಳಲ್ಲಿ ಉಪಯೋಗವಾಗುತ್ತೆ. FSSAI ನೀಡಿದ ಲೈಸೆನ್ಸ್ ಅನ್ನ ಪ್ರತಿ ವರ್ಷ ಅಥವಾ 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಬೇಕು. ಪ್ರತಿ ರಿನಿವಲ್ ಸಮಯದಲ್ಲೂ ಸರ್ವಿಸ್ ಚಾರ್ಜ್ ನೀವು ತುಂಬಬೇಕು. ಹಾಗೆ ಒಂದು ವೇಳೆ ನೀವು ಹೋಟೆಲ್ ಜೊತೆಗೆ ಪಾರ್ಟಿ ಹಾಲ್ ಅಥವಾ ರೆಸ್ಟೋರೆಂಟ್ ಮಾಡ್ತಾ ಇದ್ರೆ ಎಸ್ಕಾಂ ಅನುಮತಿಯನ್ನ ಪಡಿಬೇಕು. ಸಾಮಾನ್ಯವಾಗಿ ಕಟ್ಟಡದ ಮಾಲೀಕರೇ ವಿದ್ಯುತ್ ಪೂರೈಕೆಯನ್ನ ಮಾಡ್ತಾರೆ. ಅವರು ಪೂರೈಕೆ ಮಾಡಿದ್ದಕ್ಕಿಂತಲೂ ಹೆಚ್ಚು ವಿದ್ಯುತ್ ಉಪಯೋಗಿಸುತ್ತೀರಿ ಅಂದ್ರೆ ಅನುಮತಿ ಪಡೆಯಲೇಬೇಕು. ಎಷ್ಟು ಕಿಲೋ ವ್ಯಾಟ್ ಉಪಯೋಗಿಸ್ತೀರಿ ಎಂದು ಎಸ್ಕಾಂಗೆ ತಿಳಿಸಿ ಹಣ ಡೆಪಾಸಿಟ್ ಮಾಡಿ ಅನುಮತಿಯನ್ನ ಪಡಿಬೇಕು. ಇನ್ನು ಜನನಿಬಿಡ ಪ್ರದೇಶದಲ್ಲಿ ದೊಡ್ಡ ಹೋಟೆಲ್ ತೆರಿತಾ ಇದ್ರೆ ಪಾರ್ಕಿಂಗ್ ಆಗಿ ಸ್ಥಳ ಇದ್ರೆ ಉತ್ತಮ. ಬೆಂಗಳೂರಿನಂತಹ ಊರುಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಕಿಂಗ್ ಆಗಿ ಜಾಗ ಇದ್ರೆ ಗ್ರಾಹಕರಿಗೆ ಒಳ್ಳೆಯದಾಗತ್ತೆ. ನಿಮ್ಮ ಹೋಟೆಲ್ಗೆ ಬಂದ ಗ್ರಾಹಕ ನಿಶ್ಚಿಂತೆಯಾಗಿ ವಾಹನ ಪಾರ್ಕ್ ಮಾಡಿ ಬರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.